ಗುಡ್ ಮಾರ್ನಿಂಗ್. ಬನ್ನಿ ಟೀ ಕುಡಿಯೋಣ. ಸೊ ಡ್ಯೂಟಿ ಮೇಲೆ ಬಂದಿದ್ದಾಯ್ತು, ನಮ್ಮ ಮೇಡಮ್ ಅನ್ನ ಡ್ರಾಪ್ ಮಾಡಿದ್ದಾಯ್ತು, ಬೋನಿ ಕಾಸು ಕೂಡ ಇಸ್ಕೊಂಡಿದ್ದೀನಿ. ಬಿಸ್ಮಿಲ್ಲಾ. ಇವಾಗ ನಮ್ಮ ಡ್ಯೂಟಿನ ನಾವು ಸ್ಟಾರ್ಟ್ ಮಾಡೋಣ. ನಿನ್ನೆ ಅಂತೂ ಆಗ್ಲಿಲ್ಲ, ಇವತ್ತು ಆಲ್ಮೋಸ್ಟ್ ಕವರ್ ಮಾಡಬೇಕು. ಬನ್ನಿ ಟ್ರೈ ಮಾಡೋಣ. ಹಾ, ಇನ್ನು ಮುಂದೆ ಡ್ಯೂಟಿ ಅಮೌಂಟನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಮೆನ್ಷನ್ ಮಾಡ್ತೀನಿ. ತುಂಬಾ ಜನ ನಿನ್ನೆ ಅಪ್ಪ ಸಾರಿ ಬ್ರದರ್ಸ್ ಏನಂತಂದ್ರೆ, ನಾನು ಅನ್ಕೊಂಡಿದ್ದು ಒಂದು, ಆಗಿದ್ದು ಒಂದು, ಬಟ್ ಒಂದಂತೂ ಗೊತ್ತಾಯ್ತು, ನನ್ನ ವಿಡಿಯೋದಲ್ಲಿ ಏನ್ ಮಾಡ್ಬೇಕು ಅನ್ನೋದು ನಾನು ಡಿಸೈಡ್ ಮಾಡ್ಬೇಕು. ಅರ್ನಿಂಗ್ಸ್ ಹಾಕ್ಬೇಕು ಅನ್ನೋದು ಅದು ನನ್ಗಿಷ್ಟ. ಅರ್ನಿಂಗ್ಸು ನನ್ನ ಟಾರ್ಗೆಟ್ ನೋಡ್ರಪ್ಪ, ಇಷ್ಟು ಟಾರ್ಗೆಟ್ ನಂದು. ಇದಕ್ಕಿಂತ ಸ್ವಲ್ಪ ಒಂದೊಂದು ದಿನ ಜಾಸ್ತಿ ಆಗುತ್ತೆ ದುಡಿಮೆ, ಒಂದೊಂದು ದಿನ ಆಗೋದಿಲ್ಲ. ಆದಾಗ ಆಗಿದೆ, ಆಗದೆ ಇದ್ದಾಗ ಆಗಿಲ್ಲ. ಸೊ ಇನ್ನು ಮುಂದೆ ನಾನು ಅರ್ನಿಂಗ್ಸ್ ನ ಹಾಕ್ತೀನಿ, ಇನ್ಕ್ಲೂಡಿಂಗ್ ಯಾವ ದೊಣ್ಣೆ ನಾಯಕನಿಗೂ ಹೆದರೋ ಅವಶ್ಯಕತೆ ನನಗಿಲ್ಲ. ಯಾಕಂತಂದ್ರೆ ನಾನ್ ಬಾಳ್ತಾ ಇರೋದು ನನ್ನ ದುಡಿಮೆಯಲ್ಲಿ, ಯಾವನ್ಗೋ ಹೆದರ್ಕೊಂಡು ಬೆದರ್ಕೊಂಡು ಅಲ್ಲ. ಅರ್ಥ ಆಯ್ತಾ? ಸೊ ಇನ್ನು ಮುಂದೆ ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಅಮೌಂಟ್ ಅನ್ನ ನಾನು ಮೆನ್ಷನ್ ಮಾಡ್ತೀನಿ, ಡ್ಯೂಟಿನ ಮಾಡ್ತೀನಿ, ಆದಷ್ಟು ಹೆಚ್ಚು ದುಡಿಮೆ ಕಡೆ ನನ್ನ ಗಮನ ಕೊಡ್ತೀನಿ. ಅದ್ರ ಜೊತೆಗೆ ಕಂಟಿನ್ಯೂ ಬ್ಲಾಗ್ ಗಳನ್ನ ಮಾಡೋದನ್ನ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಬನ್ನಿ ಫಸ್ಟ್ ಟೀ ಕುಡಿದು ಬರೋಣ, ಆಮೇಲೆ ಡ್ಯೂಟಿನೂ ಕೂಡ ಆನ್ ಮಾಡಿದ್ದಾಯ್ತು. ಇಲ್ಲಿಂದ ನಮ್ಮ ಡ್ಯೂಟಿ ಜರ್ನಿ ಸ್ಟಾರ್ಟ್ ಆಗುತ್ತೆ 7:21. ಬನ್ನಿ. ಆಲ್ಮೋಸ್ಟ್ 56,167 ಕಿಲೋಮೀಟರ್ ಇವಾಗ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ. ಪ್ರೆಷರ್ ಸ್ವಲ್ಪ ಕಮ್ಮಿನೇ, 195, 190. ನಮಸ್ಕಾರ ಅಣ್ಣ. ಚೆನ್ನಾಗಿದೆ ಅಣ್ಣ. ನೋಡ, ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಡ್ಯೂಟಿನ ಕಂಟಿನ್ಯೂ ಮಾಡ್ಕೋಬೇಕು ಅನ್ಕೊಂಡೆ, ಬಟ್ ಆಗಲ್ಲ. ಏನಪ್ಪಾ ಅಂತಂದ್ರೆ ನ್ಯೂಸ್ ಅವ್ರು ಕರೆದವ್ರೆ, ಅಲ್ಲಿ ಸ್ವಲ್ಪ ಹೋಗ್ಬಿಟ್ಟು ಬರೋಣ. ಪ್ಯಾಸೆಂಜರ್ ಜೊತೆಲೆ ಅವ್ರೆ ನಿಂತು ನೋಡಿ, ಇಲ್ಲಿ ಅವ್ನ ಜೊತೆಲಿ ಹಾಕೊಂಡು CNG ಹಾಕ್ಸ್ತಾ ಇರೋದು. ಏನಕ್ಕೆ ನನ್ ಖಾಲಿ ಕಾಣಿಸ್ತು, ಇಲ್ಲ ಅಂತಂದ್ರೆ ಇಲ್ಲಿ ಫುಲ್ ಕ್ಯೂ ಇರುತ್ತೆ. ಮತ್ತೆ ಈ ಕಡೆ ಹುಡ್ಕೊಂಡು ಹೋಗ್ಬೇಕು. ಇವಾಗ ಸಿಟಿಲಿ ಇದೀನಿ ನಾನು, ಇವಾಗ ಬಸವನಗುಡಿ ಹತ್ರ. ನೋಡೋಣ ಬನ್ನಿ. ಆಗಿದೆ ಅಣ್ಣ 165. ಸೊ ಬನ್ನಿ, ಇವಾಗ ಇವ್ರನ್ನ ಡ್ರಾಪ್ ಮಾಡಿ ನಾವು ಹೋಗೋಣ. ನ್ಯೂಸ್ ಯಾವ್ದು ಅಂತ ಗೊತ್ತಿಲ್ಲ, ಬಟ್ ಕನ್ಫ್ಯೂಷನ್ ಅಲ್ಲಿ ಇದೀನಿ ಯಾವ್ದು ನ್ಯೂಸ್ ಅಂತ. ಬನ್ನಿ ಹೋಗೋಣ. ನಮ್ಮ ಬೆಂಗಳೂರಿನ ರಿಯಲ್ ಬ್ಯೂಟಿ ಬಂದ್ಬಿಟ್ಟು ಈ ರೀತಿ ಹಸಿರು. ಎಲ್ಲೋದ್ರು, ಈ ಬಸವನಗುಡಿ ಕಡೆ ಆಯ್ತು, ಈ JP ನಗರ್ ಕಡೆ ಆಯ್ತು, ಎಲ್ಲಾ ಕಡೆ ಹೋದ್ರೆ ಈ ರೀತಿ ಹಸಿರು ಇರುತ್ತೆ. ಬಟ್ ಅದೇ ನೀವು ಲಗ್ಗೆರೆ ಕಡೆ ಹೋದ್ರೆ, ಈ ಕಡೆ ಯಶವಂತಪುರ ಕಡೆ ಹೋದ್ರೆ, ಅಥವಾ ಮಾರ್ತಳ್ಳಿ ಕಡೆ ಹೋದ್ರೆ, ಬೆಳ್ಳಂದೂರ್ ಕಡೆ ಹೋದ್ರೆ ಈ ರೀತಿ ಹಸಿರು ಎಲ್ಲೂ ಕಾಣಕ್ ಸಿಗಲ್ಲ. ನೋಡಿ ಹೆಂಗಿದೆ ಗ್ರೀನರಿ. ಈ ರೀತಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ಹೋದ್ರು ನೋಡಿ, ಆ ಕಡೆನೂ ಗ್ರೀನರಿ, ಈ ಕಡೆನೂ ಗ್ರೀನರಿ. ಬಟ್ ಏನ್ ಮಾಡ್ತೀರಾ, ಕೆಲವೊಂದ್ ಕಡೆ ಇದೆ, ಕೆಲವೊಂದ್ ಕಡೆ ಇಲ್ಲ. ಈ ರೀತಿ ಬೆಂಗಳೂರು ನೋಡಕ್ ಚಂದ. ದೊಡ್ಡ ದೊಡ್ಡ ಮರಗಳು, ಅಗಲವಾದ ರೋಡ್ಗಳು, ಈ ರೀತಿ ನೋಡಕ್ ಸಿಗೋದು ತುಂಬಾ ಅಪರೂಪ ಅಲ್ವಾ? ನೋಡಿ, ರೋಡ್ ಇದೆ, ಪಾರ್ಕಿಂಗ್ ಅಲ್ಲಿ ಸ್ಪೇಸ್ ಇದೆ, ಪಾರ್ಕ್ ಮಾಡ್ಕೋಬಹುದು ಬೇಕಂದ್ರೆ, ಮರನೂ ಕೂಡ ಇದೆ. ಬಟ್ ಬೇರೆ ಕಡೆ ಎಲ್ಲ ರೋಡೇ ಇಷ್ಟು ಚಿಕ್ಕದಿರುತ್ತೆ, ಅದ್ರಲ್ಲಿ ಅರ್ಧ ಗಾಡಿಗಳು ಪಾರ್ಕಿಂಗ್ ಮಾಡ್ಬಿಟ್ಟಿರ್ತಾರೆ. ಬನ್ನಿ, ಪ್ಯಾಸೆಂಜರ್ನ ಡ್ರಾಪ್ ಮಾಡ್ಬಿಟ್ಟು ನಾವು ನಮ್ಮ ಪಾಡಿಗೆ ಹೋಗೋಣ. ಸೊ ಡ್ಯೂಟಿ ಮಾಡೋಣ ಅನ್ಕೊಂಡೆ. ಇವತ್ತು ಕೂಡ ನಂದು ಹೊಗೆ ಅನ್ನಿಸ್ತಾ ಇದೆ, ಬಟ್ ಪರವಾಗಿಲ್ಲ, ನೋಡೋಣ ಏನೇನಾಗುತ್ತೆ. ಏನಕ್ಕಪ್ಪ ಅಂತಂದ್ರೆ, ನಾನು ಇವಾಗ ಬಂದಿರೋದು ವಿಸ್ತಾರ ನ್ಯೂಸ್ ಚಾನಲ್ಗೆ ಇಂಟರ್ವ್ಯೂ ಅನ್ನೋದಕ್ಕಿಂತ ಡಿಬೇಟ್, ಮೋಸ್ಟ್ಲಿ ಡಿಬೇಟ್ ಇರ್ಬೋದು. ಲೈವ್ ಹೋಗುತ್ತಂತೆ 10 ಗಂಟೆಗೆ ಬರಕ್ಕೆ ಹೇಳಿದ್ದಾರೆ. ಸೊ ಬಂದಿದ್ದೀನಿ, ಹೋಗಿ ಮಾತಾಡೋಣ. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಅಲ್ಲಿರೋನಾದ್ರೂ ಸಿಗುತ್ತಾ ಅಂತ. ಏನಕ್ಕಂತಂದ್ರೆ, ಇದೇ ಬೈಕ್ ಟ್ಯಾಕ್ಸಿ ಏನು ನಡೀತಾ ಇದೆ, ಅದೇ ವಿಚಾರವಾಗಿ ನಮ್ಮ ಕಡೆಯಿಂದ ನಮ್ಗೆ ಏನಾಗುತ್ತೆ, ನಮ್ಮ ಕಡೆಯಿಂದ ನಾವು ಹೇಳೋಣ. ಬನ್ನಿ, ಇವಾಗ ನಮ್ಮ ಶೆಟ್ರಿಗೋಸ್ಕರ ವೇಟಿಂಗು. ಶೆಟ್ರು ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ಕಂಕಣ ಕಟ್ಟಿ ಕಳಿಸ್ತೀನಿ, ಅಲ್ಲಿ ತನಕ ಅಮೀಕೊಂಡು ಕೂತ್ಕೊ ಅಂತ. ಬರ್ತಾವ್ರೆ ಅವರು ಸ್ವಲ್ಪ ಲೇಟ್ ಆಗುತ್ತೆ. ಇವಾಗ ಬರ್ತಾ ಇರೋದು ವಿದ್ಯಾ ಮೇಡಮ್ ಅವರು. ಲಾಸ್ಟ್ ಟೈಮು ಇಂಟರ್ವ್ಯೂ ಮಾಡಿದ್ವಿ, ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ ಇವಾಗ ನೋಡೋಣ, ಅವ್ರು ಬಂದ್ಮೇಲೆ ಒಳಗಡೆ ಹೋಗೋಣ. ಬನ್ನಿ.
ಸೊ ಬಂದಿದ್ವಿ, ಮಾತಾಡಿದ್ವಿ. ನಮ್ಮ ಸ್ನೇಹಜೀವಿ ಸಂತೋಷ್ ಅಣ್ಣ ಅವರು ಬಂದಿದ್ರು. ನಮ್ಮ ಬೆನ್ನೆಲುಬು, ಯಾವಾಗಲೂ ಏನೇ ವಿಚಾರಗಳಿದ್ರು ಹಂಚ್ಕೋತಾ ಇರ್ತೀವಿ. ಇನ್ನು ನಮ್ಮ ಶೆಟ್ರು ಭೀಮನ ಅಮಾವಾಸ್ಯೆ ಚೆನ್ನಾಗಿ ಅತಿಗೆ ಪೂಜೆ ಮಾಡಿ ಕಳ್ಸವ್ರೆ. ಆಟೋದವ್ರು ಸರಿ ಇಲ್ಲ, ಜವಾಬ್ದಾರಿ ಇಲ್ಲ. ಲೈವ್ ಅಲ್ಲಿ ಬಂದಿದ್ವಿ, ಗೊತ್ತಿಲ್ಲ ಏನೇನ್ ಆಗೈತಿ ಏನೇನಿಲ್ಲ, ಏನೇನ್ ಹಾಕೋರು ಏನೇನ್ ಕಟ್ ಮಾಡೋರು ನಮ್ಗೆ ಗೊತ್ತಿಲ್ಲ. ಬಟ್ ನೋಡೋಣ. ವ್ಯವಸ್ಥೆನೇ ಸರಿ ಇಲ್ಲ. ವೈಯಕ್ತಿಕವಾಗಿ ಯಾರು ತಗೋಬಾರ್ದು. ಸೊ ಬನ್ನಿ ಟೀ ಕುಡಿಯೋಣ, ಕಾಫಿ. ಇಲಾಖೆ ಬಗ್ಗೆ ಹೇಳ್ತಾ ಇಲ್ಲ. ಹೇಳ್ತಿಲ್ವಾ ನಾವು ಪೊಲೀಸ್ ತಗೋತಾರ ಹೇಳಲ್ವಾ? ಈ ವಿಚಾರನ ಸಸ್ಪೆನ್ಸ್ ಆಗಿ ಇಟ್ಬಿಡೋಣ, ನಮ್ದು ಆಮೇಲೆ ತೋರಿಸ್ಕೊಳ್ಳೋಣ. ಈ ಒಂದು ಪರಶುರಾಮ್ ಶೆಟ್ರು, ಅವರು ಹೆಸರು ಗೊತ್ತಿಲ್ಲ, ಬಟ್ ಸಾರಿಗೆ ಇಲಾಖೆ ನಿವೃತ್ತ RTO. ಇವರು ಪೊಲೀಸವರು, ಇವರು ನಮ್ಮ ಸಂಘಟನೆಯವರು, ಇವರು ನಮ್ಮ ವಿದ್ಯಾ ಮೇಡಮ್ ಅವರು. ನಿಧಾನಕ್ಕೆ ಅವ್ರಿಗೆ ಯಾವ ತರ ಕ್ವಶನ್ ಕೇಳಬೇಕು ಅಷ್ಟು ನಿಧಾನಕ್ಕೆ ನಿಭಾಯಿಸೋದು ನಿಜಾಗ್ಲೂ ತುಂಬಾ ಖುಷಿ ಆಗುತ್ತೆ. ಸಿಗ್ತಾ ಇರೋಣ ಮತ್ತೆ. ಖಂಡಿತ ಮೇಡಮ್. ತುಂಬಾ ಥ್ಯಾಂಕ್ಸ್. ಇವ್ರದ್ದು ಪರಶುರಾಮ್ ಅಂತ ಚಾನಲ್, ನಮ್ದು ಆಟೋ ಕನ್ನಡಿಗ ಅಂತ ಚಾನಲ್. ಆಟೋ ಪರಶುರಾಮ್ ಅಂತ ನಾ ಹೇಳ್ಕೋಬೇಕಾ? ಯೂಟ್ಯೂಬ್ ಚಾನಲ್ ಇದೆಯಾ? ಸೋಷಿಯಲ್. ಅದಕ್ಕೆ ಮೇಡಮ್ ಹೇಳ್ತಾ ಇರೋದು, ಖುಷಿ ಆಯ್ತು ನಿಜವಾಗ್ಲೂ. ಇಷ್ಟೊಂದು ತಾಳ್ಮೆ, ಇಷ್ಟೊಂದು ಮಾತು ಅದು ಸುಮ್ಮನೆ ಬರಲ್ಲ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸರಿ ಶೆಟ್ರೆ, ಬನ್ನಿ ಹೋಗೋಣ, ಫೋಟೋ ತಗೊಳ್ಳೋಣ. ಬರ್ರಿ. ಸುಲ್ತಾನ್, ನಿಮ್ದು ಯಾವುದು? ಆಟೋ ಕನ್ನಡಿಗ. ಆಟೋ ಕನ್ನಡಿಗನ್ ಆಲ್ರೆಡಿ ಆಟೋದಲ್ಲೇ ಫಾಲೋ ಮಾಡ್ತಾ ಇದ್ದಾರೆ ಜನ, ಹತ್ತವರಲ್ಲ ಅಲ್ವಾ? ಇಲ್ಲೂ ಡೆಫಿನೆಟ್ಲಿ ಮಾಡ್ತಾರೆ. ಥ್ಯಾಂಕ್ ಯು. ಚಾನಲ್ ಸ್ಟಾರ್ಟ್ ಮಾಡಿದೀವಿ, ಬ್ಲಾಗ್ ಗಳನ್ನ ಮಾಡ್ತಾ ಇದೀವಿ, ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ. ನಾನು ಖಂಡಿತ ವ್ಲಾಗ್ ನೋಡ್ತೀನಿ, ಬೇರೆಯವರು ನೋಡ್ತಾರೆ. ಸುಲ್ತಾನ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಕರ್ಸ್ಕೊತೀವಿ. ಒಟ್ಟಿನಲ್ಲಿ ಚಾಲಕರಿಗೆ ಏನೇ ತೊಂದರೆ ಆದ್ರೂ ಸ್ಪಂದಿಸುವಂತಹ ನಮ್ಮ ಸಂತೋಷಣ್ಣ ಅವರು ಲಾಸ್ಟ್ ಟೈಮು ನನಗೆ ಏನೇ ಇನ್ಶೂರೆನ್ಸ್ ವಿಚಾರದಲ್ಲಿ ಮತ್ತು ಚಾಲಕರಿಗೆ ಏನಾದರೂ ತೊಂದರೆ ಆದಾಗ ಮುಂದೆ ಬರೋವಂಥವ್ರು, ಮತ್ತು ಹಣಕಾಸಿನ ನೆರವಿನಲ್ಲಿ ಇನ್ಶೂರೆನ್ಸ್ ಕ್ಲೈಮಿಂಗ್ ಆಗಲಿ, ಡೆತ್ ಇದ್ದಾಗಲಿ ಏನೇ ಆದ್ರೂ ಕೂಡ ಇವ್ರು ಮುಂದೆ ಇರ್ತಾರೆ. ಮೊದಲು ನಾನು ಎಷ್ಟು ಬಾರಿ ನೋಡಿದ್ದೀನಿ, ಯಾವುದೇ ಚಾಲಕನಿಗೂ ಕೂಡ ಏನೇ ತೊಂದರೆ ಆದರೂ, ಡೆತ್ ಆಯಿತು, ಏನೇ ಒಂದು ಪ್ರಾಬ್ಲಮ್ ಆಯಿತು, ಇನ್ಶೂರೆನ್ಸ್ ಕ್ಲೈಮಿಂಗಿಂದ ಹಿಡಿದು ಪ್ರತಿಯೊಂದರದಲ್ಲೂ ಮುಂದೆ ನಿಂತು ಕೆಲಸ ಮಾಡಿಕೊಡೋರು. ಮಾಡಿದ್ದೀರಾ ಇಲ್ವಣ? ನಾವು ಕೆಲ್ಸಗಾರರಲ್ವಾ, ಕೆಲಸ ಮಾಡ್ಬೇಕು. ಸಂತೋಷ ಅಲ್ಲೋಡಲ್ಲಿ ಬಾಹುಬಲಿಗಳು ಹೆಂಗವೆ ನೋಡಿ, ಇಲ್ಲಿ ಬಾಹುಬಲಿಗಳು ಹೆಂಗೆ ಬಾವ್ಲಿ ಹೆಂಗೆ ಬಾಹುಲಿ ಸಾರಿ ಹೆಂಗೆ ತಕೊಂಡವ್ ನೋಡ್ರಿ, ಅಲ್ಲಿ ಕಾಣಿಸ್ತೈತಾ? ಇಲ್ಲ, ಇದು 1 2 ಜನ ಐತೆ ಪಾಪ. ಬಾಹುಬಲಿಗಳು. ಅವನೇನೋ ಹೊಡ್ಕೊಂಡ್ ತಿನ್ಕೊಂಡು ಬಿಟ್ಟಾರು, ಅದಕ್ಕೂ ಬಂದ್ಬಿಟ್ಟಿತ್ತಲ್ಲಣ್ಣ. ಅದಕ್ಕೆ ಬಂದಿದ್ದು ಕೊರೋನಾ. ಅಂದ್ಬಿಟ್ಟು ಅದಕ್ಕೆ ಬಂದಿದ್ದು ಕೊರೋನಾ. ಅತಿಗೆ ಚೆನ್ನಾಗೇ ಪೂಜೆ ಮಾಡಿ ಕಳ್ಸವ್ರೆ. ಇಲ್ಲಿ ನೋಡಿ, ಪರಮಾನಂದ ಮಾನಂದ. ಅದಕ್ಕೆ ಏನು ಹೇಳಿಲ್ವಾ? ಸೊ ಎಲ್ಲ ಡ್ಯೂಟಿನೂ ಆನ್ ಮಾಡಿದ್ದೀನಿ. ಏನಕ್ಕಂತಂದ್ರೆ ಇಲ್ಲಿ ಡ್ಯೂಟಿ ಬೀಳುತ್ತಾ ಇಲ್ಲ. ಆಲ್ಮೋಸ್ಟ್ 1 2 3 4 5 6 7, ಈ ಕಡೆ ಒಂದು 3, ಈ ಕಡೆ ಒಂದು 3, ಆ ಕಡೆ ಒಂದು 9. ನೋಡಿಲಿ ನ್ಯೂಸ್ ಡಿಬೇಟ್ ಅಲ್ಲಿ ಅಣ್ಣ, ನ್ಯೂಸ್ ಡಿಬೇಟ್ ಅಲ್ಲಿ ಹೆಂಗಿತ್ತು? ಅಣ್ಣ ನ್ಯೂಸ್ ಡಿಬೇಟ್ ಹೆಂಗಾಯ್ತು ಅಣ್ಣ? ಚೆನ್ನಾಗೈತ ಅಣ್ಣ. ನಿಲ್ಲಿಸ್ಬಿಡು ಅಣ್ಣ ಕೆಳಗಡೆ. ಎಲ್ಲ ಆಮೇಲೆ ಇದೆಲ್ಲ ಹೊರಗೆ ಜಾಸ್ತಿ ರೆಕಾರ್ಡ್ ಮಾಡಕ್ಕಾಗಲ್ಲ. ಯಾಕೆ ಗೊತ್ತಾ? ಅದೇ ಜಾಸ್ತಿ ಆಗ್ಬಿಡುತ್ತೆ. ಜಾ ಬತ್ತು, ಜಾ 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 ಬಾಯ್ ಬಾಯ್ ಜಾತು, ಟಾಟಾ, ಬಾಯ್ ಬಾಯ್, ಸಿ ಯು. ಸೊ ಬನ್ನಿ ನಾವು ಹೋಗೋಣ, ಡ್ಯೂಟಿನ ಆನ್ ಮಾಡ್ಕೊಳ್ಳೋಣ, ಡ್ಯೂಟಿನ ಮಾಡ್ಕೊಂಡು ಹೋಗ್ತಾ ಇರೋಣ. ಇವತ್ತೊಂದು ದಿನ ರಜೆ ತೊಗೊಂಡ್ಬಿಡೋಣ ಅನ್ಕೊಂಡಿದ್ದೆ, ಬಟ್ ಆಗ್ತಾ ಇರ್ಲಿಲ್ಲ ನನ್ನ ಕೈಯಲ್ಲಿ. ಬೆಳಿಗ್ಗೆ ಟಿವಿದು ಡಿಬೇಟ್ ಏನಿತ್ತು ಅಲ್ಲಿಗೆ ಹೋಗಿದ್ದೆ. ಅಲ್ಲಿಂದ ಬಂದು ಟೋಟಲ್ಲು 663 ರೂಪಾಯಿ ನಾನು ಅರ್ನ್ ಮಾಡಿದ್ದೀನಿ ಇವತ್ತು. ಇದಷ್ಟೇ ಅಲ್ಲ, ಇನ್ನೊಂದಿದೆ ಹೇಳ್ತೀನಿ. 663 ಪ್ಲಸ್ ಬೆಳಿಗ್ಗೆ ಒಂದು 430 ರೂಪಾಯಿದು, 230, 430 ರೂಪಾಯಿ ಒಂದು ಡ್ಯೂಟಿನೂ ಕೂಡ ಮಾಡಿದ್ದೆ. ಇದು ಕೈ ಬಾಡಿಗೆ 660, 663 ಪ್ಲಸ್ 430, 1100 ರೂಪಾಯಿ ಟೋಟಲ್ ನಾನು ಅರ್ನ್ ಮಾಡಿದ್ದೀನಿ ಬೆಳಿಗ್ಗೆಯಿಂದ. ಏನಕ್ಕಂತಂದ್ರೆ ಬೆಳಿಗ್ಗೆ ಒಂದು 9:30 ತನಕ ನಾನು ಅಷ್ಟೇ ಡ್ಯೂಟಿ ಮಾಡಿದ್ದು. ಅದಾದ್ಮೇಲೆ 2 ಗಂಟೆ ತನಕ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. 2 ಗಂಟೆ ಮೇಲೆ ಡ್ಯೂಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 2 ಗಂಟೆಯಿಂದ ಇಲ್ಲಿ ತನಕ 663 ರೂಪಾಯಿ ಇದರಲ್ಲಿ ಮಾಡಿರೋದು. ಟೋಟಲ್ 1100 ರೂಪಾಯಿ ಅರ್ನ್ ಮಾಡಿ ಕೂತಿದ್ದೀನಿ.
ಇವಾಗ ಆದರೆ ಡ್ಯೂಟಿ ಮಾಡ್ತೀನಿ, ಇಲ್ಲ ಅಂತಂದರೆ ಇನ್ನೊಂದು 500 ರೂಪಾಯಿ ಹಬ್ಬಬ್ಬ ಮಾಡಿಕೊಂಡು ಸೀದಾ ಮನೆ ಕಡೆ ಹೋಗ್ತಾ ಇರ್ತೀನಿ. ಆಯ್ತಾ ಇಲ್ಲ ನನ್ನ ಕೈಯಲ್ಲಿ ಇವತ್ತು. ನೆನ್ನೆನೂ ಡ್ಯೂಟಿ ಹೋಗೆ, ಇವತ್ತೂ ಡ್ಯೂಟಿ ಹೋಗೆ. ಬಟ್ ಆದಷ್ಟು ಟ್ರೈ ಮಾಡ್ತೀನಿ 1000 ರೂಪಾಯಿನಾದರೂ, ಅಂದರೆ 1500 ರೂಪಾಯಿನಾದರೂ ದಾಟಕ್ಕೆ ನೋಡೋಣ ಬನ್ನಿ. ಸೊ ಟೋಟಲು ಇಷ್ಟು ಅರ್ನ್ ಮಾಡಿದ್ದೀನಿ. 6 ಗಂಟೆ ಆಗಿ ಬಂತು. ಮನೆ ಕಡೆ ಬಂದೆ, ಹಂಗೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ. ಇಲ್ಲಿ ನೋಡಿದ್ರೆ ಬಿಡ್ತಾನೆ ಇಲ್ಲ, ಹಿಂಗ್ 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 ಕೂಗಾಡ್ತಿದ್ದು. ಆಜ 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 ಬಲ 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 छोड़ो छोड़ो बोल आजा 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 आजा. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೀರಿ. ದಾದಿಗೆ ಟಾಟಾ ಮಾಡಿ, ಜಲ್ದಿ ದಾದಿಗೆ ಟಾಟಾ ಮಾಡಿ ಹೋಗಮ್ಮ. ಹಾಯ್ ಡ್ಯೂಟಿ ಮೇಲೆ ಹೋಗಮ್ಮ. ಅದು ನಾನು ಚಾಲು ಮಾಡ್ತೀನಿ. ದಾದಿಗೆ ಟಾಟಾ ಮಾಡಿ. ಟಾಟಾ ದದ್ದಿ ಟಾಟಾ. ಏ ದಾದಿ ಟಾಟಾ. ए नन्ना टाटा टाटा कर दादी को. टाटा दादी पादी. ಏನು ಅದೆಲ್ಲ ಒತ್ತಬಾರ್ದು, ಒತ್ತಬಾರ್ದು ಹೇಳಿದ್ನಲ್ಲ, ಒತ್ತಬಾರ್ದು. ಅಜಾನ್ ಏನು ಒತ್ತಬಾರ್ದು ಅಂದ್ರೆ ಒತ್ತಬಾರ್ದು. ಏಯ್ ಏಯ್ ಏನು ಮಾಡ್ತಾ ಇದೀಯ ನೀನು? ಏಯ್ ಯಾಕೆ ಬೇಕಾ ಬೇಕಾ ಏಟು? ಟಾಟಾ ಎಲ್ಲರಿಗೂ ಟಾಟಾ. ಇವತ್ತು ದುಡಿಮೆ ಆಗಿಲ್ಲ. 1076 ಪ್ಲಸ್ 430 1500 ರೂಪಾಯಿ. ಬೆಳಿಗ್ಗೆ ಹೋಗಿದ್ದೆ ಚೆನ್ನಾಗಿ ಡ್ಯೂಟಿ ಮಾಡೋಣ ಅಂತ, ಬಟ್ ಅಲ್ಲಿ ಡಿಬೇಟಲ್ಲಿ ಕರೆದ್ರು ಅಂತ ಹೋದೆ, ಉಪಯೋಗ ಇಲ್ಲ. ಪರವಾಗಿಲ್ಲ, ಇವತ್ತಿನ ದಿನನೂ ಹೋಯ್ತು. ಸೊ ನಾಳೆಯಿಂದ ಚೆನ್ನಾಗಿ ಡ್ಯೂಟಿ ಮಾಡೋದ್ರ ಕಡೆ ಸ್ವಲ್ಪ ಗಮನ ಕೊಡ್ತೀನಿ. ನೆನ್ನೆನೂ ಇದೇ ಹೇಳಿದ್ದೆ, ಇವತ್ತು ಅದೇ ಹೇಳ್ತಾ ಇದ್ದೆ. ಪರವಾಗಿಲ್ಲ. 1076 ಒಂದು 430 1500 ರೂಪಾಯಿ. 5624 ಕಿಲೋಮೀಟ್ರು ಗಾಡಿ ರನ್ ಆಗಿದೆ. 56,247 ಕಿಲೋಮೀಟ್ರ್. ಸೊ ನೋಡೋಣ ಎಷ್ಟು ನೋಡಬೇಕು, ನೋಡ್ಬಿಟ್ಟು ಹೇಳ್ತೀನಿ. ಟೆಕ್ಸ್ಟಲ್ಲಿ ಹಾಕಿರ್ತೀನಿ. ವಿಡಿಯೋದಲ್ಲಿ ಹೇಳಿದ್ದೆ ಬೆಳಿಗ್ಗೆ, ಬಟ್ ಇವಾಗ ನೋಡಿಲ್ಲ ಅದು ಎಷ್ಟಾಗೈತೆ ಅಂತ. ನೋಡೋಣ ಬನ್ನಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಯಥೆ, ಇವತ್ತಿನ ದುಡಿಮೆ, ಇವತ್ತಿನ ಕಥೆ. ಯೂಸ್ಲೆಸ್ ಆಗ್ಬಿಟ್ಟಿದ್ದೀನಿ. ಸುಮ್ಮನೆ ಹಮ್ಮಿಕೊಂಡು ಡ್ಯೂಟಿ ಮಾಡೋದು ಬಿಟ್ಟು ಅಲ್ಲಿ ಕರೆದ್ರು ಇಲ್ಲಿ ಕರೆದ್ರು ಅಂತ ಹೋಗಿ ಹೋಗಿ ನನ್ನ ದುಡಿಮೆನೂ ಹಾಳು, ಟೈಮು ಹಾಳು, ಎಲ್ಲ ಹಾಳು. ಸೊ ನೋಡೋಣ, ನಾಳೆಯಿಂದ ಆದಷ್ಟು ಡ್ಯೂಟಿ ಮಾಡೋದ್ರ ಕಡೆ ಸ್ವಲ್ಪ ಗಮನ ಇರುತ್ತೆ. ಇನ್ಮೇಲೆ ಯಾವುದೇ ನ್ಯೂಸ್ ಅಲ್ಲಿ ಕರೆದ್ರು ನಾನಂತೂ ಹೋಗಲ್ಲ. ದೂರದಿಂದ ನಮಸ್ಕಾರ ಮಾಡ್ಬಿಡ್ತೀನಿ, ಬೇಕಾಗಿಲ್ಲ. ನನ್ನ ಅಭಿಪ್ರಾಯನ ನನ್ನ ವಿಡಿಯೋಗಳಲ್ಲಿ ಮುಖಾಂತರ ನಾನು ತಿಳಿಸ್ಬೋದು, ಬಟ್ ಅಲ್ಲಿ ನಮ್ಮ ಅಭಿಪ್ರಾಯನ ಕೇಳೋಕ್ಕೆ ರೆಡಿ ಇರಲ್ಲ. ಹಂಗಾಗಿ ಸೊ ಅಷ್ಟೇ. ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ 10K ಸಮೀಪ ಇದ್ದೀನಿ ಸರ್, ಸಬ್ಸ್ಕ್ರೈಬ್ ಮಾಡ್ಬಿಡಿ. ಓಕೆನಾ? ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.